Welcome to Kali Kannada 101. This is lesson 5 from Savi Kannada grade 4. ಅಜ್ಜಿಯ ತೋಟದಲ್ಲಿ ಒಂದು ದಿನ. A day in grandma's farm. ಅಜ್ಜಿಯ's grandma ತೋಟ's farm. ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು. So Malnad district is an hilly area. So at the foot of a hill, there is a place called Kanaburu. ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ. There in Kanaburu, there is a higher primary school. ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ the children of that school went to the farm of Kishore's grandmother. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ. So ಹಿಂದಿನ is behind. So behind the house in the gudda, which is hill, there are geru mara. Geru mara is cashew trees. ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ. So if you cross the arecanut fields and go forward, you have Battada Gaddes, um, fields of paddy. ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು. All children came near the fields and uh, came together near the fields. ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ. ಸೊ ಪೀಟರ್ ಆಸ್ಟ್ ವಾಟ್ ಕ್ರಾಪ್ ಇಸ್ ದಿಸ್? ಇದು ಭತ್ತದ ಬೆಳೆ ಎಂದರು ಗುರುಗಳು. ಸೊ ದ ಗುರು ರೆಸ್ಪಾಂಡೆಡ್ ಸೇಯಿಂಗ್ ದಿಸ್ ಇಸ್ ಪ್ಯಾಡಿ. ಓ, ಇದೇನಾ ಭತ್ತದ ಪೈರು? ಓ, ಸೊ ದೀಸ್ ಆರ್ ದ ಗ್ರೇನ್ಸ್ ಆಫ್ ಪ್ಯಾಡಿ. ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್. ಸೊ ಪೀಟರ್ ಹೆಲ್ಡ್ ದ ಗ್ರೇನ್ಸ್ ಇನ್ ಹಿಸ್ ಹ್ಯಾಂಡ್ ವೈಲ್ ಆಸ್ಕಿಂಗ್ ದಟ್. ಒಂದು ಭತ್ತದ ತೆನೆಯನ್ನು ಕಿತ್ತುಕೊಟ್ಟು, ತಗೋ, ಇದನ್ನು ಬಿಡಿಸಿ ನೋಡು ಎಂದರು ಗುರುಗಳು. ಸೊ ದ ಗುರು ಪಿಕ್ಡ್ ಅಪ್ ಒಂದು ಭತ್ತದ ತೆನೆ, ಗ್ರೇನ್ ಆಫ್ ಪ್ಯಾಡಿ, ಆ್ಯಂಡ್ ಸೆಡ್, ತೆಗೋ, ಟೇಕ್, ಇದನ್ನು ಬಿಡಿಸಿ ನೋಡು, ಓಪನ್ ಇಟ್ ಅಪ್ ಆ್ಯಂಡ್ ಸಿ. ಶೀಲಾ ತಾನು ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು. So when Sheila tried to do the same thing, Tanu herself, ಒಂದು ತೆನೆ, one grain, ಕೀಳಲು, when she to pluck, ಬಾಗಿದಾಗ, when she bent, one ಕಪ್ಪೆ is a frog, ಚಂಗನೆ ಕುಪ್ಪಳಿಸಿತು, it jumped. ಸರಸರ ಒಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು. So a ಹಾವು, snake, slithered nearby. ಹತ್ತಿರ is nearby. ಮಕ್ಕಳು ಭಯದಿಂದ ಹಿಂದೆ ನೆಗೆದರು. ದ ಕಿಡ್ಸ್ ಇನ್ ಫಿಯರ್, ಭಯ, ಹಿಂದೆ ನೆಗೆದರು. ದಿ ಜಂಪ್ಡ್ ಬ್ಯಾಕ್. ಹೆದರಬೇಡಿ, ಅವು ನಿಮಗೆ ಏನೂ ಮಾಡುವುದಿಲ್ಲ. ಡೋಂಟ್ ಫಿಯರ್, ದೇ ವೋಂಟ್ ಡೂ ಎನಿಥಿಂಗ್. ಹಾವು, ಕಪ್ಪೆ, ಕೀಟ, ಹಕ್ಕಿ, ಮೊಲ, ಹಂದಿ, ಮಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತದೆ ಎಂದರು ಗುರುಗಳು. ಸೊ ಈ ಸೆಡ್ ಇಟ್ಸ್ ಸ್ನೇಕ್ಸ್, ಫ್ರಾಗ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್, ಮೊಲ ಇಸ್ rabbit, handi is pigs, mongoose is mongoose. All these animals are typically around a field or a farm ಎಂದರು ಗುರುಗಳು. ಸೊ ಗುರುಗಳು said that. ಸೊ ಮಕ್ಕಳು ಮಾತನಾಡುತ್ತಾ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು. ಸೊ ಟಾಕಿಂಗ್ while in conversation, they were walking by the side of the uh, fields, and they crossed the Adike Thota, which is the arecanut tree fields, and they reached. And then ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ,
ಓ, ಇಲ್ಲಿ ನೋಡು, ಸೌತೆಕಾಯಿ ಎಂದಳು. ಸೊ ಇನ್ ಬಿಟ್ವೀನ್, in the center somewhere, she saw a fruit and she picked it up and she said, "Look, sautekai, some cucumber." ಅಲ್ಲಲ್ಲ, ಅದು ಹೀರೆಕಾಯಿ ಎಂದರು ರಫೀಕ್. So he said, "No, no, it is rich gourd." That's what Rafiq said. ಸೊ ಎರಡೂ ಅಲ್ಲ, ಅದು ಕೊಕ್ಕೋ ಹಣ್ಣು ಇದನ್ನು ಚಾಕ್ಲೇಟ್ ತಯಾರಿಸಲು ಬಳಸುತ್ತಾರೆ. ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ. ಬಹುಶಃ ಅಳಿಲೇ ಇರಬೇಕು ಎಂದರು ಗುರುಗಳು. ಸೊ ದ ಗುರು ಸೇಸ್, it's neither some kind of cucumber nor a rich gourd. ಇದು ಕೊಕ್ಕೋ ಹಣ್ಣು. This is the cocoa fruit. This is used to make chocolate. Some ಯಾವುದೋ ಪ್ರಾಣಿ, some animal ಇದನ್ನು ಕಿತ್ತು ಹಾಕಿದೆ, has plucked it and put it here. ಬಹುಶಃ, ಮೇ ಬಿ, ಇಟ್ಸ್ ದ ಸ್ಕ್ವಿರಲ್, ಅಳಿಲು ಇರಬೇಕು ಎಂದರು ಗುರುಗಳು. ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿದರು. Just then, the Ajji, the grandma, was doing something in the farm. So the kids saw that and went running, ಓಡಿದರು. ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ. ನಿಧಾನವಾಗಿ ಬನ್ನಿ, ಕಮ್ ಸ್ಲೋಲಿ. ಮುಳ್ಳುಗಳು ಇರಬಹುದು. ಮುಳ್ಳು ಇಸ್ ಥಾರ್ನ್ಸ್. ದೇ ಕುಡ್ ಬಿ ಥಾರ್ನ್ಸ್ ಇಸ್ ವಾಟ್ ಅಜ್ಜಿ ಅಲರ್ಟೆಡ್. ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ ಎಂದು ಮಹೇಶ ಪ್ರಶ್ನಿಸಿದನು. ಸೊ ಮಹೇಶ ಆಸ್, ವಾಟ್ ಇಸ್ ದಿಸ್ ಯು ಹ್ಯಾವ್ ಡಗ್ ಸಚ್ ಅ ಬಿಗ್ ಪಿಟ್? ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು. ಸೊ ಎಂದು ಅಜ್ಜಿ ಉತ್ತರಿಸಿದರು. ಸೊ ಅಜ್ಜಿ ಸೇಸ್, ನೀವೆಲ್ಲ, ಆಲ್ ಆಫ್ ಯು ಶುಡ್ ಪ್ಲಾಂಟ್ ಅ ಫ್ರೂಟ್ ಪ್ಲಾಂಟ್ ಟುಡೇ ಇಸ್ ವಾಟ್ ಶಿ ಸೇಸ್. ಬೇಡಪ್ಪ, ನಮ್ಮ ಕೈ ಕೊಳೆಯಾಗುತ್ತದೆ, ನನ್ನ ಅಮ್ಮ ಬೈಯುತ್ತಾಳೆ ಎಂದಳು ಅಶ್ವಿನಿ. ಸೊ ಅಶ್ವಿನಿ ಸೆಡ್, ನೋ ನೋ, ಮೈ ಹ್ಯಾಂಡ್ಸ್ ವಿಲ್ ಗೆಟ್ ಡರ್ಟಿ ಅಂಡ್ ಮೈ ಮದರ್ ವಿಲ್ ಶೌಟ್. ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮಹಮ್ಮದ್. So Muhammad made fun of her for having said that. ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದನು. So he said, "Kai kesaradre bai masaru," as in he quoted this famous proverb that only if your hands get dirty will you feel the fruit, will you be able to reap the fruit of it. ಎಂದು ಹೇಳುತ್ತಾ, so saying that, he took one plant and started planting it. ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು. So that way all the kids took one plant and planted. ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು. ಸೊ ದೇ ವಾಶ್ their hands. ಕೈ ಇಸ್ ಹ್ಯಾಂಡ್. ತೊಳೆದು, ವಾಶ್ಡ್, ಅಜ್ಜಿ ಕೊಟ್ಟ ಹಣ್ಣನ್ನು. ಸೊ ಅಜ್ಜಿ, ವಾಟ್ ಎವರ್ ಶಿ ಗೇವ್ ಫ್ರೂಟ್, ದೇ ಏಟ್ ಆ್ಯಂಡ್ ದೆನ್ ದೇ ರೋಮ್ಡ್ ಅರೌಂಡ್ ದ ಫಾರ್ಮ್. ತೋಟದಲ್ಲಿದ್ದ ಬಾಳೆ, ಅಡಿಕೆ, ತೆಂಗು, ಕಾಳು ಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿದರು. ಸೊ ಇನ್ ದಿ ತೋಟ there was banana, arecanut, coconut, pepper, coffee, cardamom, all these kind of plants. So they saw all these plants out there. ಅಜ್ಜಿ, ಹಾವಿನ ಮರಿ ಎಂದು ಕಿರುಚಿದಳು ಶೀಲಾ. So Sheila screamed, "Ajji, look, there is a baby snake." ಅದು ಹಾವಲ್ಲ, ಎರೆಹುಳು. ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. So that's not a snake, that's an earthworm. This is called a farmer's friend. ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು. With the help of these earthworms, they make vermicompost, said the Guru.
ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಎರೆಗೊಬ್ಬರ, ಹಟ್ಟಿಗೊಬ್ಬರ, ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಸುತ್ತೇವೆ ಎಂದರು ಅಜ್ಜಿ. So the Ajji says, I don't use chemical, non-organic, artificial fertilizers. Gobbara is fertilizer. I use ere gobbara, which is the vermicompost, hatti gobbara, different animals ka dung, like the hen, all these organic fertilizers, and grow extremely well good crops, ಅಜ್ಜಿ said. ಎಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ, ಸರ್, ನಮ್ಮ ಊರು ಬಳ್ಳಾರಿ. ಅಲ್ಲಿ ಜೋಳ, ಮೆಣಸು, ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ. ಸೊ ಶರಣಪ್ಪ, who was watching all of this, said, sir, we are from Bellary. Here we grow corn and chili and things like that, togari and things like that. ಹೌದು, ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು. ಸೊ ದ ಶಿಕ್ಷಕರು said, yes, depending on the type of ಮಣ್ಣಿನ ಗುಣ, type on the nature of the mud, and havamana is the weather, different crops are grown, is what the ಶಿಕ್ಷಕರು explained to them. ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ. ಸೊ ಅಜ್ಜಿ ಎಕ್ಸ್ಪ್ಲೇನ್ಸ್ ದಟ್, ಲುಕ್, we are at the foot of the Western Ghats. So there are, because of the hilly regions and a lot of trees here ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ. It rains a lot here. ಆದುದರಿಂದ, because of which, ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. So whatever crops that need a lot of water, we grow those. In your ಊರು side, ಮಳೆ ಕಡಿಮೆ, it rains lesser. So accordingly those crops are grown, is what she explained. ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಯಿತು. ಕೈ ಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು. ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು. ಸೊ ಅಷ್ಟು ಹೊತ್ತಿಗೆ, ಬೈ ದೆನ್, ಇನ್ ಅಜ್ಜಿಸ್ ಹೌಸ್, ಫಾರ್ ದ ಚಿಲ್ಡ್ರನ್, ಮಕ್ಕಳಿಗಾಗಿ ರುಚಿಯಾದ ಟೇಸ್ಟಿ ಫುಡ್ ವಾಸ್ ರೆಡಿ. So Ajji says, wash your hands and feet and then come inside to eat. And the children went together inside to eat. ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲಾ, ಇದೇನು ಗುರುಗಳೇ ಎಂದಳು. ಸೊ near Ajji's house, there was some kind of instrument. So Sheila saw this and asked, what is this, Guru? ಇದು ಗದ್ದೆ ಉಳುವ ಯಂತ್ರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು. So he explains that these are the various instruments that used to be used to plow the land, like plow, and earlier they used to use bullock and ox and stuff like that to plow. But these days you have modern equipment, the Guru said. ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು. ಕೈ ತೊಳೆಯಲು ಹೋದ ಅಶ್ವಿನಿ, ಇದೋ ನೋಡಿ, ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿವೆ ಎಂದಳು. ಸೊ everybody ate the tasty food. So when going kai ತೊಳೆಯಲು, to wash hand, ಹೋದ ಅಶ್ವಿನಿ, Ashwini said, look, what is this? Here also there are small pits. ಇವು ಇಂಗು ಗುಂಡಿಗಳು. ಈ ಗುಂಡಿಗಳ ಮೂಲಕ ನೀರನ್ನು ಇಂಗಿಸುತ್ತೇವೆ. ಇದು
ಅಂತರ್ಜಲ ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ. ಸೊ ದೀಸ್ ಆರ್ ಸಿಂಕ್ ಪಿಟ್ಸ್ ಇಸ್ ವಾಟ್ ಅಜ್ಜಿ ಎಕ್ಸ್ಪ್ಲೇನ್ಸ್. ಈ ಗುಂಡಿಗಳ ಮೂಲಕ, ಸೊ ಥ್ರೂ ದೀಸ್ ಪಿಟ್ಸ್, ರೈನ್ ವಾಟರ್ ಇಸ್ ಕಲೆಕ್ಟೆಡ್ and it goes seeps in, because of which the underground water is it increases, it recharges the underground water, because of which in our well we've never had a shortage of water, explains the Ajji. ಮಕ್ಕಳೇ, ನಾವು ಮಳೆ, ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ. ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು. ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು. ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು. ಸೊ ಮಕ್ಕಳೇ, ಅಬೌಟ್ ಆಲ್ ದೀಸ್ ಥಿಂಗ್ಸ್, ಅಬೌಟ್ ದ ವಾಟರ್ table and things like that, we will talk about it in school. Now let's say thanks to the Ajji and let's leave, the Guru said. So ashtaralli, by then Ajji gave everybody Godambi, which is cashew nut. Kids ate cashew nut and walked towards the school. ರೈತ ನಮ್ಮೆಲ್ಲರ ಅನ್ನದಾತ. So the farmer is the provider of food for all of us.